ಕುಶಾಂಕ್ಗೆ ಚಾಕ್ಲೇಟ್ ಫ್ಲೇವರ್ ಕೇಕ್ ಅಂದರೆ ತುಂಬಾ ಇಷ್ಟ. ಜೊತೆಗೆ ಅವನಿಗೆ ಕಿಟ್ಕ್ಯಾಟ್ ಚಾಕ್ಲೇಟ್ ಅಂದರೆ ಇಷ್ಟ. ಅವ್ರ ಡ್ಯಾಡಿನೇ ಅವನಿಗೆ ಆರ್ಡ್ರ್ ಕೊಟ್ಟು ತೊಗೊಂಡು ಬಂದಿದ್ರು ಚಾಕ್ಲೇಟ್ ಕೇಕು ಜೊತೆ ಚಾಕ್ಲೇಟ್ಸ್ ಆ್ಯಂಡ್ ಖಾರವಾಗಿರಲಿ ಅಂತ ಪೊಟ್ಯಾಟೊ ಚಿಪ್ಸ್ ಕೂಡ ತೊಗೊಂಡು ಬಂದಿದ್ರು. ಇನ್ನೂ ಸ್ವಲ್ಪ ಬಲೂನ್ ಎಲ್ಲ ಹಾಗೇ ಇತ್ತು. ಅದನ್ನು ಇನ್ನೂ ಚೆನ್ನಾಗಿ ಬ್ಲೋ ಮಾಡಿ ಹಿಂದೆಗಡೆ ಡೆಕೋರೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕುಶಾಂಕ್ ಅವ್ರ ಡ್ಯಾಡಿನೇ ಅದನ್ನೆಲ್ಲ ಬಲೂನ್ ಡೆಕೋರೇಟ್ ಮಾಡ್ತಿದ್ರು. ಕುಶಾಂಕ್ಗೆ ಕೇಕ್ ಕಟ್ ಮಾಡೋಕ್ಕೆ ರೆಡಿ ಆಗಿ ಹೋಗು ಅಂತ ಹೇಳಿದ್ರು. ಎಷ್ಟು ಹೇಳಿದ್ರು ರೆಡಿನೇ ಆಗ್ತಿರಲಿಲ್ಲ. ಆಮೇಲೆ ಅವರಮ್ಮ ಹಿಂಸೆ ಮಾಡಿ ಹೋಗಿ ಫ್ರೆಶ್ ಅಪ್ ಆಗಿ ಬಾ ಅಂದಮೇಲೆ ಹೋದ. ಫ್ರೆಶ್ ಅಪ್ ಆಗಿ ಬಂದು ಕೂತ್ಕೊಂಡ. ಈಗ ಅವರಮ್ಮ ಫೋಟೋಶೂಟ್ ಮಾಡ್ತಿದ್ದಾಳೆ. ಇನ್ನೂ ಸ್ವಲ್ಪ ಜನ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ಕೇಕ್ ಕಟ್ಟಿಂಗ್ ಯಾವಾಗ ಅಂತ. ಕ್ಯಾಂಡಲ್ ಹಚ್ಚೋದಕ್ಕೆ ಮ್ಯಾಚ್ ಬಾಕ್ಸ್ ಇರಲಿಲ್ಲ. ಮ್ಯಾಚ್ ಬಾಕ್ಸ್ ಹುಡುಕ್ತಾ ಇದ್ವಿ ಎಲ್ಲಿದೆ ಅಂತ. ಫೈನಲಿ ಕುಶಾಂಕ್ ರೆಡಿಯಾಗಿ ಬಂದು ಕೂತ್ಕೊಂಡ ಕೇಕ್ ಕಟ್ ಮಾಡೋದಕ್ಕೆ. ಮತ್ತು ಕುಶಾಂಕ್ಗೆ ನಾನು ರೇಗಿಸ್ತಾ ಇದ್ದೆ. ಕುಶಾಂಕ್ ಬರ್ತಡೇ ನಿಂದು ಬಟ್ ಕೇಕ್ ಕಟ್ಟಿಂಗ್ ನಾನೇ ಮಾಡೋದು ಅಂತಿದ್ದೆ. ಮತ್ತು ಅವ್ನು ಮ್ಯಾಚ್ ಬಾಕ್ಸ್ ತೊಗೊಂಡು ಮಿಲನ್ಗೆ ಅವ್ನಿಗೆ ಗೊತ್ತಿಲ್ಲದ ಥರ ಮ್ಯಾಚ್ ಬಾಕ್ಸಿಂದ ಎದುರಿಸ್ತಾ ಇದ್ದ. ಅವನು ಫುಲ್ಲು ಭಯನೇ ಪಟ್ಬಿಟ್ಟ ಒಂದೇ ಸಲ. ಎಲ್ಲರೂ ಕೂಡ ಗ್ಯಾದರ್ ಆಗಿದ್ದೀವಿ. ಸೊ ಇವಾಗ ಪಾರ್ಟಿ ಶುರು ಮಾಡೋಣ ಅಂತ ಕುಶಾಂಕ್ಗೆ ಮ್ಯಾಚ್ ಬಾಕ್ಸ್ ಕೊಟ್ಬಿಟ್ಟು ಸ್ಪಾರ್ಕ್ ಕ್ಯಾಂಡಲ್ನ ಹಸಪ್ಪ ಅಂತ ಕೊಟ್ವಿ. ಅವನು 2-3 ಸರಿ ಟ್ರೈ ಮಾಡ್ದ. ಬಟ್ ಅದು ಸ್ಪಾರ್ಕ್ ಕ್ಯಾಂಡಲ್ ಹಸ್ಲಿಲ್ಲ. ಏನು ಪ್ರಾಬ್ಲಮ್ ಆಯಿತೋ ಗೊತ್ತಿಲ್ಲ. ನೆಕ್ಸ್ಟ್ ಅಶ್ವಿನಿ ನಾನು ಟ್ರೈ ಮಾಡ್ತೀನಿ ಅಂತ ಮಾಡಿದ್ಲು. ಬಟ್ ಅವಳು ಅಷ್ಟರ ಇದು ನೋಡಿದ್ರೆ ನನಗೆ ಪಟಾಕಿ ಹಚ್ಚೋ ಥರ ಫೀಲ್ ಆಯಿತು. ಅವಳು ಆ ಥರನೇ ಪಟಾಕಿ ಹಚ್ಚೋ ಥರ ಭಯ ಬೀಳ್ತಾ ಇದ್ಲು ಅವಳು. ನೆಕ್ಸ್ಟ್ ಅವ್ರ ಹಸ್ಬೆಂಡ್ ಟ್ರೈ ಮಾಡಿದ್ರು. ಆಮೇಲೆ ಅಲ್ಲಿ ಸ್ಪಾರ್ಕ್ ಕ್ಯಾಂಡಲ್ ಹತ್ಕೊಂತು. ಕುಶಾಂಕ್ಗಂತೂ ತುಂಬಾ ಖುಷಿ. ಎಲ್ಲರೂ ನೋಡಿ ಒಂಥರ ಮಕ್ಳಿಗೆ ಹಾಗೆ ಅಲ್ವಾ ಫೀಲ್ ಆಗೋದು. ಬರ್ಡೇಗೆ ಮಕ್ಕಳು ಸಣ್ಣ ಮಕ್ಕಳು ದೊಡ್ಡವರೆಲ್ಲ ಇದ್ದಾಗ ಅವ್ರಿಗೇನೋ ಒಂಥರ ಫುಲ್ ಹ್ಯಾಪಿ ಆಗುತ್ತೆ. ಕುಶಾಂಕ್ಗಂತೂ ಅವತ್ತಂತೂ ಹೇಳೋಕ್ಕೆ ಆಗ್ತಲ್ಲ ಅಷ್ಟು ಹ್ಯಾಪಿಯಾಗಿದ್ದ ಅವನು. ನೋಡಿ ಎಲ್ಲರೂ ಇವಾಗ ಕೂತ್ಕೊಂಡಿದ್ದಾರೆ. ಈಗ ಅವ್ರ ಮಮ್ಮಿ ಡ್ಯಾಡಿಯಿಂದನೇ ಫಸ್ಟು ಕೇಕ್ ಕಟ್ಟಿಂಗ್ ಶುರು ಮಾಡ್ತಿದ್ದಾರೆ. ಸೊ ಇವಾಗ ಕುಶಾಂಕು ಕೂಡ ಕೇಕ್ ಕಟ್ ಮಾಡ್ತಿದ್ದ ನೋಡಿ. ಈಗ ಅವ್ರು ಯಾರಿಗೆ ತಿನ್ನಿಸ್ತಾ ನೋಡೋಣ. ಕುಶಾಂಕ್ ಮಮ್ಮಿಗೆ ತಿನ್ನಿಸ್ತಾನೆ, ಡ್ಯಾಡಿಗೆ ಡ್ಯಾಡಿಗೆ ತಿನ್ನಿಸ್ತಾ ಕುಶಾಂಕು. ಸೊ ಅವನು ಇವಾಗ ಮಮ್ಮಿಗೆ ತಿನ್ನಿಸ್ತಾ ಇದ್ದಾನೆ ಕೇಕ್ನ. ಕೇಕ್ ಕೂಡ ತುಂಬ ಚೆನ್ನಾಗಿತ್ತು. ಚಾಕ್ಲೇಟ್ ಫ್ಲೇವರ್ ಅಲ್ವಾ, ನನಗೂ ಇಷ್ಟ ಆಯಿತು. ಇವಾಗ ಕುಶಾಂಕ್ಗೆ ಕೇಕ್ ಕಟ್ ಮಾಡಿ ಅವನೇ ಬಾಯಿಗೆ ಇಟ್ಕೊತಾ ಇದ್ದಾನೆ. ಅವರು ಅಪ್ಪ ಅಮ್ಮ ತಿನ್ಸೋಕ್ಕೆ ಮುಂಚೆ ಅವನೇ ಕಟ್ ಮಾಡಿ ತಿನ್ಕೊಂಡ. ಮತ್ತು ಇವಾಗ ನಮ್ಮ ಚಿಕ್ಕಪ್ಪ ಇವರು ಗಿಫ್ಟ್ ಏನು ತಂದಿದ್ರು ಎಲ್ಲ ಕೂಡ ಕೊಡ್ತಾ ಇದ್ದಾರೆ. ಅವರು ಒಂದು ಡೈರಿ ಮಿಲ್ಕ್ ಸಿಲ್ಕ್ ಏನೋ ತೊಗೊಂಡು ಬಂದಿದ್ರು, ಅದನ್ನ ಗಿಫ್ಟ್ ಕೊಟ್ಟರು ಅವರು. ಇನ್ನೂ ನಮ್ಮ ಅತ್ತೆ ಮಾವ ಎಲ್ಲ ಬರಬೇಕಾಗಿತ್ತು. ಮಳೆ ಬಂತಲ್ವ, ಅದರಿಂದ ಸ್ವಲ್ಪ ಜನ ಬರೋಕ್ಕಾಗಲಿಲ್ಲ. ಇವಾಗ ಎಲ್ಲರೂ ಗಿಫ್ಟ್ ಕೊಡ್ತಾ ಇದ್ದಾರೆ ನೋಡಿ. ಇವ್ರು ಬಂದು ಲಾಸ್ಟ್ ಮಂತ್ ಮದುವೆ ಆಗಿದ್ದು. ನಮ್ಮ ಫ್ಯಾಮಿಲಿಲಿ ನ್ಯೂ ಕಪಲ್ಸ್ ಇವರು, ಮನೋಜ್ ಮತ್ತು ನಂದಿನಿ ಅಂತ. ಇವನು ಬಂದು ಮಂಜುನಾಥ. ಇವರಿಬ್ಬರು ಬ್ರದರ್ಸು. ಸೊ ಅವರು ಬಿಗ್ ಗಿಫ್ಟೇ ಕೊಟ್ಟರು. ನಿಮ್ಗೇನು ಗಿಫ್ಟ್ ಬಂತು ಅವನಿಗೆ ಅಂತ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಕುಶಾಂಕಿಗೆ ಬರ್ಡೇಗೆ ಏನೇನು ಗಿಫ್ಟ್ ಬಂತು ಅಂತ ನಿಮಗೆ ಅವನೇ ರಿವ್ಯೂ ಮಾಡಿ ತೋರಿಸ್ತಾನೆ, ಓಕೆನಾ. ನೋಡಿ ಎಲ್ಲರೂ ಇವಾಗ ಕುಶಾಂಕ್ಗೆ ಕೇಕೆಲ್ಲ ಕ್ರೀಮೆಲ್ಲ ಮೆತ್ತುತ್ತಾ ಇದ್ದಾರೆ. ಎಲ್ಲರೂ ತಿನ್ನಿಸ್ತಿದ್ದಾರೆ. ಸ್ಟಾರ್ಟಿಂಗ್ ತಿಂದ್ಬಿಟ್ಟ, ಲಾಸ್ಟಲ್ಲಿ ಹಳಕ್ಕೆ ಸ್ಟಾರ್ಟ್ ಮಾಡ್ದ. ಕ್ರೀಮೆಲ್ಲ ಮುಖಕ್ಕೆ ಹಾಕಿದ್ದಕ್ಕೆ ಅವನಿಗೆ ಇರಿಟೇಟ್ ಆಗ್ತಿತ್ತು. ಇವರೆಲ್ಲ ನಮ್ಮ ಅತ್ತೆ ಮಕ್ಕಳು ಮತ್ತು ಚಿಕ್ಕಪ್ಪನ ಮಕ್ಕಳು. ನಮ್ಮ ಫ್ಯಾಮಿಲಿಲಿ ಸ್ವಲ್ಪ ಜಾಸ್ತಿ ಬಾಯ್ಸೇ ಇದ್ದಾರೆ ಅಂತ ಹೇಳ್ಬೋದು, ಗರ್ಲ್ಸ್ ಸ್ವಲ್ಪ ಕಡಿಮೆನೇ. ನೋಡಿ ಇವರು ಟ್ರೈಪೋಡ್ ಇಟ್ಕೊಂಡು ಗ್ರೂಪ್ ಫೋಟೋ ತೆಕ್ಕೊಳ್ಳೋಣ ಅಂತ ಕುಶಾಂಕ್ ಅವ್ರ ಡ್ಯಾಡಿ ಟ್ರೈಪೋಡೆಲ್ಲ ಇಟ್ಟಿದ್ದು ಫೋಟೋ ಎಲ್ಲ ತೆಗಿತಾಯಿದ್ರು, ವಿಡಿಯೋ ಕೂಡ ಮಾಡ್ತಾಯಿದ್ರು. ಇವಾಗ ನಾನು ಮತ್ತು ಪೂರ್ವಿ ಗಿಫ್ಟ್ ಕೊಡೋಣ ಅಂತ ಗಿಫ್ಟ್ ಕೊಡ್ತಾ ಇದ್ದೀವಿ. ಸೊ ನಾವೇನು ಗಿಫ್ಟ್ ಕೊಟ್ಟಿದ್ವಿ ನಿಮಗೆ ಅದನ್ನು ತೋರಿಸ್ತಾನೆ ಕುಶಾಂಕು, ನೋಡಿರಂತೆ. ಇವಾಗಲೇ ಹೇಳಿದ್ರೆ ನಿಮಗೆ ಥ್ರಿಲ್ ಇರಲ್ಲ, ಅದಕ್ಕೋಸ್ಕರ. ನೋಡಿ ಪೂರ್ವಿ ಕೂಡ ಕೇಕ್ ತಿಂತಿದ್ದಾಳೆ. ಪೂರ್ವಿಗೆ ಭಯ, ನಾನು ಏನು ಬೈತೀನೋ, ಯಾಕಂದರೆ ಒಳಗೆ ಇದು ಕ್ರೀಮ್ಸ್ ಇರೋಂಥ ಐಟಮ್ಸ್ ಎಲ್ಲ ಕೊಡೋಕ್ಕೆ ಹೋಗಲ್ಲ. ಪರವಾಗಿಲ್ಲ ತಿನ್ನು ಪೂರ್ವಿ ಅಂತ ಹೇಳ್ತಾ ಇದ್ದೆ. ಇವರು ನಮ್ಮ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ. ಇವರು ಕೂಡ ನೈಟ್ ಬರ್ಡೇ ಮುಗಿಸ್ಕೊಂಡು ಹೋಗ್ಬಿಟ್ರು. ಇವಾಗ ಅವರು ತಿನ್ನಿಸ್ತಿದ್ದಾರೆ ಕೇಕು. ಕುಶಾಂಕ್ಗಂತೂ ಕೇಕು ತಿಂದು ಅವನಿಗೆ ಬೇಜಾರಾಗೋ. ಕುಶಾಂಕ್ ಯಾರೇ ಬಂದು ಕೇಕ್ ತಿನ್ಸಿದ್ರು ಕೂಡ ತಿಂತಾಯಿದ್ದ. ಯಾಕಂದರೆ ತಿಂದಿಲ್ಲ ಅಂದರೆ ಬೇರೆಯವ್ರಿಗೆ ಹರ್ಟ್ ಆಗಬಾರ್ದು ಅಂತ ಅವನು ಹ್ಯಾಪಿಯಾಗಿ ಇಸ್ಕೊಂಡು ತಿಂತಿದ್ದ. ನೈಟ್ ಡಿನ್ನರ್ಗೆ ಗೀ ರೈಸ್ ಮಾಡಿದ್ವಿ. ಗೀ ರೈಸ್ ಬಂದು ದಾವತ್ ರೈಸಿಂದ ಮಾಡಿದ್ದು, ತುಂಬಾ ಟೇಸ್ಟಿಯಾಗಿತ್ತು. ಇದಕ್ಕೆ ಕಾಂಬಿನೇಷನ್ ಆಗಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಕೂರ್ಮಾ ಮಾಡಿದ್ವಿ. ಇದಕ್ಕೆ ಗೀ ರೈಸು ಮತ್ತು ವೆಜಿಟೇಬಲ್ ಕೂರ್ಮಾ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಊಟ ಹೆಂಗಿದೆ? ಅಶ್ವಿನಿನೇ ಮಾಡಿದ್ದು, ನಾನು ಬರೀ ಎಲ್ಪು. ಒಗ್ಗರಣೆ ಏನೇ ದಾವತ್ತ ಎಲ್ಲಿದ್ದೀರಾ ನೀವು? ಎಲ್ಲಿದ್ದೀರಾ? ಫಸ್ಟ್ ನನಗೆ ಮತ್ತೆ ಮನೋಜ್ಗೆ ನಮಸ್ಕಾರ.
ಇಲ್ಲೇನು ನಡೀತಾ ಇದೆ ಡಿಸ್ಕಷನ್? ನಂದಿನಿ ಕುತ್ಕೊಂಡು ಅಷ್ಟು ಕೊಡು ಅವ್ರಿಗೆ. ಮಿಲನ್ ಊಟ ಮಾಡ್ದ? ಹೇಗಿತ್ತು ಊಟ? ಚೆನ್ನಾಗಿತ್ತು, ಥ್ಯಾಂಕ್ ಯು. ಎಲ್ರಿಗೂ ಊಟ ಎಲ್ಲ ಬಡಿಸಿದೆ ಆಯಿತು, ಊಟ ಆಗಿದೆ, ಎಲ್ಲ ಊಟ ಮಾಡಿದ್ದಾರೆ. ಈಗ ನಾನು ಮತ್ತು ಅಶ್ವಿನಿ, ನಂದಿನಿ, ಮನೋಜ್ ಊಟ ಮಾಡಬೇಕು. ಅಶ್ವಿನಿ ವೈಟಲ್ಲಿ ರೆಡಿ ಆಗಿದ್ದಾರೆ ಮಗನ ಬರ್ಡೇಗೆ. ಅವಾಗಲೇ ಹೆಂಗಿದೆ ಇವಾಗ? ಆವಾಗಲೇ ಮನೆ ಕೆಲಸದ ಥರ ಇದೆ, ಈಗ ಮನೆ ಓನರ್ ಆಗಿದೆ. ಕೇಳ್ತು ಇದು ಸಾಂಬಾರು ಚೆಲ್ಲೋಗುತ್ತೆ ಹೊರಗಡೆ ಅಷ್ಟೇ ಅಲ್ಲ ಬೇರೆ ಅದು ಅಲ್ಲೇ ಚೆಲ್ಲಲ್ಲ. ರೈಸ್ ಯಾರು ಅಕ್ಕ 2 ಗಾಡಿ ತೊಗೊಂಡು ಬಂದಿದ್ದೀರಾ? ಒಂದೇ. ನಿಮ್ಮ ಚಿಕ್ಕಪ್ಪಂಗೆ ರಜಾ ಕೊಡೋಲ್ಲ ಅದಕ್ಕೆ ಕುಡಿಯಕ್ಕ ನಮ್ಮಂದ ನಾಳೆ ಎಷ್ಟೊತ್ತಿಗೆ ಬರ್ತೀರಾ? ಟಿಫನ್ಗೆ ಇಲ್ಲೇ ಬನ್ನಿ. ಸ್ವಲ್ಪ 11 ಗಂಟೆಗೆ ಬರ್ತೀನಿ. ಅಜ್ಜಿಗೆ ಸ್ನಾನ ಮಾಡಿಸ್ಬಿಟ್ಟು ಬರ್ತೀನಿ. ಚೆಲ್ಲೋದಲ್ಲ ಸಾಕು ಸಾಂಬಾರು ಹಾಕಿ ಬೇಕಾದ್ರೆ ಇಲ್ಲ ಬೇಡ ಇಲ್ಲ ಅಶ್ವಿನಿ, 2 ಪ್ಯಾಕೆಟ್ ಇದ್ದಂಗೆ ಇನ್ನೊಂದು ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿ ಚೆನ್ನಾಗಿರುತ್ತೆ. ಮಾಡಿದ್ದೀರಾ? ಥ್ಯಾಂಕ್ ಯು. ಆಯಿಲ್ ಜಾಸ್ತಿ ಹಾಕ್ಬೇಕಿತ್ತು ಅಲ್ವಾ? ಸ್ವಲ್ಪ ಹಾಕ್ಬೇಕಿತ್ತು. ಈಗಲೇನಿಲ್ಲ, ಉದುದ್ರಾಗೋಯ್ತು. ರೈಸ್ ಚೆನ್ನಾಗಿತ್ತು, ಉದುರುದ್ರಾಗಾಯ್ತು. ಹಸಿಮೆಣ್ಸಿನ್ಕಾಯಿನೂ ಮರ್ತ್ಬಿಟ್ಟಿದ್ಲ ಹಾಕೋದು, ಆಮೇಲೆ ಲಾಸ್ಟಲ್ಲಿ ಫೈನಲಿ ಕಟ್ ಮಾಡಿ ಹಿಂಗೆ ಉದುರಿಸಿದ್ದು. ಹಂಗೆ ಬಿಸಿಲಿ ಸ್ವಲ್ಪ ಒಂದೊಂದು ಮರ್ತೋಗುತ್ತೆ. ಅಮ್ಮ ಹೊಸದು ಚೆನ್ನಾಗಿ ಮಾಡಿದ್ರು ಗೀ ರೈಸ್, ಇದು ಪಲಾವ್. ಅದೇ ಮಾದೇಶ್ವರನ ಪೂಜೆಯಲ್ಲಿ. ನಾಳೆ ಬೇಗ ಬನ್ನಿ, ನಾಳೆ ಬೇಗ ಬನ್ನಿ. ಅಕ್ಕ ತಿಂಡಿಗೆ ಬನ್ನಿ. 11 ಗಂಟೆಗೆ ಬರ್ತೀನಿ ಅಷ್ಟೇ. ಹಾಗೆ ಸ್ನಾನ ಮಾಡಿಸ್ಬಿಟ್ಟು ಬರ್ತೀನಿ. ನಾಳೆ ಇದು ಪ್ಲಾಸ್ಟಿಕ್ ಎಲ್ಲ ಬಿಸಾಕ್ಬಿಟ್ಟ? ನಾನು ಯಾರು ತರ್ಸೋದಿಲ್ಲ. ಹಂಗಾರೆ ಗ್ರೂಪಲ್ಲಿ ಹಾಕ್ಬಿಡು. ಕಳ್ತದಗಳು ಅಯ್ಯೋ, ನಂದು ರಿಂಗ್ ಕಳ್ದೋಗಿತ್ತಲ್ಲ, ಸಿಕ್ತು. ಏನು ಮಾಡಿದ್ದೀನಿ, ಅದೇನಾಗಿದೆ, ಮದುವೆ ಮನೆಯಿಂದ ಬಂದಿದ್ದೀನಿ. ಬಂದು ಏನು ಮಾಡಿ ಎಲ್ಲ ಒಡವನ್ನು ಟಿಫನ್ ಬಾಕ್ಸ್ಗೆ ಇಟ್ಟಿದ್ದೀನಿ. ಅದು ರಿಂಗ್ ಏನು ಮಾಡಿದ್ದೀನಿ, ರೈಟ್ ಹ್ಯಾಂಡಲ್ಲಿ ಇತ್ತಲ್ಲ, ಡ್ರೆಸ್ ಚೇಂಜ್ ಮಾಡಿಕೊಂಡು ಪಾಕೆಟಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. 2 ಟೈಮ್ ಮಿಷಿನ್ಗೆ ಹಾಕಿದ್ದೀನಿ, ಆ ಜೋಬಲ್ಲಿ ಕೈ ಹಾಕಿಲ್ಲ. ನಿನ್ನೆ ದಿನ ಯಾಕೋ ಕೈ ಹಿಂಗೆ ಹಾಕಿ ನೋಡ್ತೀನಿ, ರಿಂಗ್ ಸಿಕ್ತು. ಫುಲ್ಲು ಶಾಕು, ಒಂಥರ ಖುಷಿನೂ ಆಯಿತು ನನಗೆ. ಆವಾಗ ತಾನೇ ಪೂಜೆ ಮಾಡಿ ಬಂದು ಕುತ್ಕೊಂಡೆ, ಒಂಥರ ಹ್ಯಾಪಿ ಆಯಿತು. ಅದು 1.5 ಗ್ರಾಮ್ ಇತ್ತು ಅಕ್ಕ ಅದು ರಿಂಗು. ಅಲ್ಲೇ ಇರೋದು ನೋಡೋ ಒಂಥರ ಪೂಜೆ ಮಾಡಿದ್ಕು ಸಾರ್ಥಕ. ಅವಾಗಿಂದ ಭಯ ರಿಂಗ್ಸ್ ಏನು ಹಾಕೊಳ್ಳೋಕ್ಕೂ ಭಯ. ಗೋಲ್ಡ್ ಜೊತೆ ತಂದ್ಬಿಟ್ಟು ಹಾಕೊಂಡು ಸುಮ್ಮನೆ ಆರ್ಟಿಫಿಷಿಯಲ್ ತೆಗೆದು ಇಟ್ಕೊಂಡ್ಬಿಡೋದೇ ಬೆಟರು ಅಲ್ವಾ? ಅಕ್ಕನ ಮಾತು. ಹರ್ಷ, ನೀನಿದೆಯಾ? ಅಕ್ಕ ಹೇಗಿದೆ? ತಿನ್ಬಿಟ್ಟು ಹೇಳಿ. ಎಣ್ಣೆ ಎಲ್ಲ ದೇವಸ್ಥಾನದಲ್ಲಿ ಹಂಗೆ ಮಾಡಿದಾರಾ? ಮುಂಚೆ ಎಲ್ಲ ಏನಿಲ್ಲ ಅಲ್ವಾ ಅಶ್ವಿನಿ? ಎಷ್ಟು ತಿಂತೀವಿ ಅಷ್ಟು ತಿನ್ಬಿಟ್ಟು ಡಸ್ಟ್ಬಿನ್ಗೆ ತುಂಬ ಜನ ಫುಡ್ ವೇಸ್ಟ್ ಮಾಡ್ತಾರಲ್ವಾ, ಬಡವ್ರ ಬಗ್ಗೆಲ್ಲ ಆಗತ್ತೆ ಅಂದ್ಬಿಟ್ಟು ಇವಾಗ ಈ ಥರ ಎಲ್ಲ ತೊಗೊಳಂಗಿಲ್ಲ. ಒಂದು ಚೂರು ಬಿಟ್ಟರು ಮ್ಯೂಟ್ ಹಾಕೋ ಟಿವಿ. ಅಲ್ಲಿ ವಾಪಸ್ ತಟ್ಟೆ ಇಡಕ್ಕೆ ಹೋಗ್ತೀವಲ್ಲ, ಅಲ್ಲಿ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ರೆ ಎಲ್ಲರೂ ಹಂಗೆ ಹೋಗ್ಬೇಕು ತಟ್ಟೆ ಇಡಕ್ಕೆ. ಅಲ್ಲಿ ಲಾಕ್ ಮಾಡ್ಕೊಂಡ್ಬಿಟ್ಟು ಒಂದೇ 2 ಕ್ಯಾರೆಟ್ ಇದ್ರೂ ಬಿಡಲ್ಲ. ತರಕಾರಿ ತಿನ್ನಬೇಕು ನೀವು. ಲಾಸ್ಟ್ ಟೈಮ್ ಹೇಳಿದೆ ಊಟ ಮಾಡಿದ್ದು ಎಲ್ರದ್ದು ಆಯಿತು. ಕುಶಾಂಕು ಗಿಫ್ಟ್ ಓಪನ್ ಮಾಡ್ತೀನಿ ಅಂತ ಅವ್ರ ಅಮ್ಮನಿಗೆ ಅವಾಗಿಂದ ಹಿಂಸೆ ಕೊಡ್ತಾಯಿದ್ದೆ. ಸರಿ ಓಪನ್ ಮಾಡು ಅಂತ ಹೇಳಿದ್ರು. ಇದ್ರ ಮಧ್ಯೆ ನಮ್ಮ ಪೂರ್ವಿ ಅವ್ನಿಗೋಗಿ ಹೆಲ್ಪ್ ಮಾಡ್ತಾಯಿದ್ಲು. ಮಧ್ಯೆ ನಾನು ಪೂರ್ವಿಗೆ ಬೈದೆ, ಬೇಡ ಪೂರ್ವಿ, ಅವನಿಗೆ ಬಂದಿರೋ ಗಿಫ್ಟು ಅವನೇ ಓಪನ್ ಮಾಡಲಿ ಅಂತ. ಫಸ್ಟ್ ಗಿಫ್ಟು ನಾನು ಕೊಟ್ಟಿದ್ದೆ, ಓಪನ್ ಮಾಡಿದ್ದು. ಇದೇ ನಾವು ಕೊಟ್ಟಿದ್ದು ಗಿಫ್ಟು, ಸ್ಟೇಷ್ನರಿ ಆಗಿತ್ತು. ಯಾಕಂದರೆ ಮಕ್ಕಳಿಗೆ ಸ್ಟೇಷ್ನರಿ ಆದರೆ ಯೂಸ್ ಆಗುತ್ತಲ್ವಾ, ಅದಕ್ಕೋಸ್ಕರ. ಸೆಕೆಂಡ್ ಗಿಫ್ಟು ಓಪನ್ ಮಾಡ್ತಿದ್ದಾನೆ. ಇದು ಬಂದು ನಮ್ಮ ಇವನು ಮನೋಜ್ ಮತ್ತು ನಂದಿನಿ ಕೊಟ್ಟಿದ್ದು. ಇದು ಕೂಡ ಸ್ಟೇಷ್ನರಿನೇ ಆಗಿತ್ತು. ಈ ಗಿಫ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಏನಪ್ಪ ಅಂದರೆ ಬ್ಯಾಗ್ ಒಳಗಡೆ ಇತ್ತು ಇದು ಸ್ಟೇಷ್ನರಿ ಐಟಮ್ಸು. ಇದಂತೂ ತುಂಬಾ ಎಕ್ಸ್ಟ್ರಾರ್ಡಿನರಿ ಆಗಿತ್ತು, ನನಗೆ ತುಂಬಾ ಇಷ್ಟ ಆಯಿತು. ಎಲ್ಲ ಆಲ್
ಐಟಮ್ಸ್ ಇದರಲ್ಲಿತ್ತು. ಕ್ರಾಫ್ಟ್ ಆಗಿರ್ಬೋದು ಮತ್ತು ನೀಡ್ಸ್ ಮಾಡೋದಕ್ಕೆ ಬುಕ್ಸ್ ಎಲ್ಲ ಇತ್ತು. ಕುಶಾಂಕು ತುಂಬಾ ಖುಷಿ ಆಯಿತು, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ. ಮತ್ತು ವೆಯ್ಟ್ ಇದೆ ಬ್ಯಾಗು ಅಂತ ಹೇಳ್ತಾ ಇದ್ದ. ಆಮೇಲೆ ಓಪನ್ ಮಾಡಿದ್ಮೇಲೆ ಗೊತ್ತಾಯಿತು ಏನಿದೆ ಅಂತ. ನೋಡಿ ಈಗ ಅಶ್ವಿನಿ ಅವರೆಲ್ಲ ಮನೋಜ್ಗೆ ಹಾಕೊಡ್ಬೇಕಾನೆ ಅಶ್ವಿನಿ. ಪೂರಿ ನಿನ್ನ ವಿಡಿಯೋ ಮಾಡ್ತಾ ಇದ್ದೀನಿ, ಅವ್ನು ಓಪನ್ ಮಾಡೋದು ರಿವ್ಯೂ ಮಾಡ್ತಾ ಇದ್ದಾನೆ. ಮಶ್ರೂಮ ಈಗ ಅಶ್ವಿನಿ ಮತ್ತು ನಂದಿನಿ ಇಬ್ಬರು ಊಟಕ್ಕೆ ಕೂತ್ಕೊಂಡಿದ್ದಾರೆ. ಅಶ್ವಿನಿ ಕೇಳ್ತಿದ್ದೆ ಅಡುಗೆ ಹೇಗಿದೆ ಅಂತ. ನೀವು ಹೇಳಬೇಕು, ನಾನು ಮಾಡಿರೋದಲ್ವ ಅಡುಗೆ ಅಂದ್ಲು. ನಾನು ಏನಮ್ಮ ನೆಂಟ್ರನ್ನ ಕರೆದು ನೀನೇ ಕೂತ್ಕೊಂಡ್ಬಿಟ್ಟಿದ್ಯಾ ಫಸ್ಟು ಅಂತ ರೇಗಿಸ್ತಾ ಇದ್ದೆ. ನಾನು ಊಟ ಮಾಡಿದ್ಮೇಲೆ ಹೇಳ್ತೀನಿ ಹೇಗಿತ್ತು ಅಂತ ಟೇಸ್ಟು ಅಂತ ಹೇಳ್ತಿದ್ದೆ. ಮತ್ತು ಕುಶಾಂಕು ಗಿಫ್ಟ್ ಬಂದು ಅವ್ರ ಮಮ್ಮಿಗೆ ಇದು ಲಾಸ್ಟ್ ಟೈಮ್ ಗಿಫ್ಟ್ ಮಾಡಿದ್ರಲ್ಲ, ಅವನಿಗೆ ಕಾರೋ ಸಮಥಿಂಗ್ ಏನೋ ಬರುತ್ತೆ, ನಾನು ಸರಿಯಾಗಿ ಅಬ್ಸರ್ವ್ ಮಾಡಿಲ್ಲ. ಅದೇ ಥರನೇ ಕಲರ್ ಮತ್ತು ಚೇಂಜ್ ಇರಲಿ ಅಂತ ಹೇಳಿದ್ನಂತೆ. ಸೊ ಅದೇ ಥರ ಕಾರು ಕಲರ್ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ನೋಡಿ ತೋರಿಸ್ತಾ ಇದ್ದಾನೆ. ಇದು ರೆಡ್ ಇತ್ತು, ಇವಾಗ ಬುಕ್ ಮಾಡಿ ತಂದಿರೋದು ಬಂದು ಬ್ಲೂ ಕಲರ್ ಇತ್ತು. ಅವನಿಗಂತೂ ಡಬಲ್ ಖುಷಿ ಆಗೋಯ್ತು ಅವನಿಗೆ. ಎರಡು ಕಾರು ಓಪನ್ ಮಾಡಿ ಎಲ್ರಿಗೂ ಶೋ ಮಾಡ್ತಾ ಇದ್ದ. ನೋಡಿ ಎರಡು ಒಂದೇ ಲುಕ್ ಇದೆ, ಬಟ್ ಕಲರ್ ಮತ್ತು ಚೇಂಜ್ ಇದೆ ಅಂದ್ಬಿಟ್ಟು ಪೂರ್ವಿಗೆ ತೋರಿಸ್ತಿದ್ದ. ಇವಾಗ ನಮ್ಮ ರಾಧಿಕಕ್ಕ ಮನೆಗೆ ಹೋಗ್ತಾ ಇದ್ದಾರೆ. ಊಟ ಎಲ್ಲ ಆಯಿತು. ಅಜ್ಜಿಗೆ ಸ್ವಲ್ಪ ಪಾರ್ಸೆಲ್ ತೊಗೊಂಡಿದ್ದಾರೆ. ಪಾರ್ಸೆಲ್ ತೋರಿಸ್ಬೇಕಾ? ಪಾರ್ಸೆಲ್ ನಮ್ಮ ಅಜ್ಜಿಗೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಇವತ್ತು ನಮ್ಮ ಕುಶಾಂಕ್ ಬರ್ಡೇ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.